ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಪ್ರೆಗ್ನೆನ್ಸಿಯಲ್ಲಿ ಇರುವಂತಹ ಮಹಿಳೆಯರು ಯಾವ ರೀತಿಯಾದಂತಹ ಮನೆ ಕೆಲಸಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಕೆಲಸದಲ್ಲಿ ಲೈಕ್ ವರ್ಕಿಂಗ್ ವುಮೆನ್ ಆಗಿರ್ಬೋದು ಅಥವಾ ಹೌಸ್ ವೈಫ್ಗಳಾಗಿರ್ಬೋದು ಯಾವ ರೀತಿಯಾದ ಜಾಗೃತಿಯನ್ನು ತಗೊಳ್ಬೇಕು, ಅದೇ ರೀತಿ ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಾನೇನು ಅನುಭವಿಸಿದ್ದೀನಿ ಅಂದರೆ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನೇನೆಲ್ಲ ಫೇಸ್ ಮಾಡಿದ್ದೀನಿ, ಅದೇ ರೀತಿ ನನಗೆ ಬೇರೆಯವರ ಮುಖಾಂತರ ಏನು ಟಿಪ್ಸ್ಗಳು ಬಂದಿದೆ ಅದನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಯೂಶ್ವಲಿ ನಾನು ಜಾಸ್ತಿಯಾಗಿ ಸಿಟ್ಟಿಂಗ್ ಪೊಸಿಷನಲ್ಲಿ ಇರೋದೇ ಇಲ್ಲ. ನಾನು ಕುತ್ಕೊಂಡು ಜಾಸ್ತಿ ಹೊತ್ತು ಇರೋದಿಲ್ಲ. ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತೆ. ಒಂದು ಜಾಸ್ತಿ ಅಂದರೆ ಒಂದು 10-15 ನಿಮಿಷ ಕೂತ್ಕೊಳ್ತೀನಿ. ಅದಾದಮೇಲೆ ಎದ್ದು ಆ ಕಡೆ ಈ ಕಡೆ ಹೋಗ್ತೀನಿ ಅಥವಾ ಜಾಸ್ತಿಯಾಗಿ ನಾನು ಮಲ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿನೇ ಇದೆ. ಸೊ ಹಾಗಾಗಿ ನಾನು ಜಾಸ್ತಿಯಾಗಿ ಒಂದು ಸ್ವಲ್ಪ ಮಲ್ಕೊಂಡಿರ್ತೀನಿ. ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನನಗೆ. ರೀಸನ್ ಇಷ್ಟೇ, ಮನೆಯಲ್ಲಿ ಬೇರೆ ಏನು ಕೆಲಸ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ. ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯಲ್ಲಿ ಮಲ್ಲಿಗೆ ಕೃಷಿ ಇರೋದ್ರಿಂದ ಅದರ ಕೆಲಸಗಳು ಸ್ವಲ್ಪ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಅದೇ ಕೆಲಸ ಇರುವಂಥದ್ದು ನನಗೆ ಮೇಯ್ನಾಗಿ. ಸೊ ಬಾಕಿ ಕೆಲಸ ಎಲ್ಲ ಒಬ್ಬರು ಕೆಲಸದವ್ರು ಬರ್ತಾರೆ, ಅವ್ರು ಮಾಡಿಕೊಡ್ತಾರೆ ನನಗೆ ಮನೆ ಕೆಲಸ ಎಲ್ಲ. ಲೈಕ್ ಗುಡಿಸೋದು, ಒರೆಸೋದು, ಅಡುಗೆ ಮಾಡೋದು ಇಂಥದ್ದನ್ನೆಲ್ಲ ನಾನು ಆಲ್ರೆಡಿ ಒಬ್ಬರನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಅಂತ ಹೇಳಿ. ಅವ್ರು ಬಂದು ಎಲ್ಲ ಮಾಡಿಕೊಡ್ತಾರೆ. ಅವರಿಲ್ಲದಾಗ ಮಾತ್ರ ಏನಾದರೂ ಇದ್ದರೆ ಮಾಡ್ತೀನಿ, ಇಲ್ಲದಿದ್ದರೆ ಏನೂ ಇರಲ್ಲ. ಬೆಳಗ್ಗೆ ಎದ್ದು ಹೂವಿದ್ದೊಂದು ಕೆಲಸ ಇರುತ್ತೆ. ಹೂ ತೆಗೆಯೋದಂದರೆ ಹೇಗಾಗಿದೆ ಅಂದರೆ ಬಗ್ಗಿ ತೆಗಿಬೇಕಾಗುತ್ತೆ. ಸೊ ಹಾಗಾಗಿ ನನಗೆ ಆಪ್ಷನ್ ಇಲ್ಲ, ಬಗ್ಗಿ ತೆಗಿಯೋಕ್ಕಾಗಲ್ಲ. ಹಾಗಾಗಿ ನಾನೊಂದು ಸ್ಟೂಲ್ ಇಟ್ಕೊಂಡು ಎಲ್ಲ ಗಿಡದ ಹೂ ತೆಗಿತೀನಿ ಜಾಸ್ತಿಯಾಗಿ. ಮತ್ತು ಕೆಲವೊಂದು ಕಡೆ ನಾನು ಬಗ್ಗಿ ತೆಗಿಲೇಬೇಕಾಗುತ್ತೆ. ಆದಷ್ಟು ಬಗ್ಗಿ ತೆಗೆಯೋದನ್ನು ಅವಾಯ್ಡ್ ಮಾಡ್ತೀನಿ. ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಜಾಸ್ತಿ ಬಗ್ಗೋದು ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಬಿಕಾಸ್ ಅದು ನಮ್ಮ ಹೊಟ್ಟೆಗೆ ಜಾಸ್ತಿ ಪ್ರೆಷರ್ ಕೊಡುತ್ತೆ. ಬೆನ್ನು ನೋವು ಅದರಿಂದ ಜಾಸ್ತಿ ಆಗುತ್ತೆ, ಕಾಣಿಸ್ಕೊಳ್ಳುತ್ತೆ. ಈ ಒಂದು ರೀಸನ್ಗೋಸ್ಕರ ಬಗ್ಗೋದು ಅವಾಯ್ಡ್ ಮಾಡಬೇಕು. ಅದು ಹಾರ್ಮ್ ಆಗುತ್ತೆ ಬೇಬಿಗೆ ಅಂತ ಹೇಳಿ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ಬಟ್ ಸಮ್ ಟೈಮ್ ನಾನು ಮಾಡಲೇಬೇಕಾಗುತ್ತೆ, ಆಪ್ಷನ್ ಇರಲ್ಲ. ಅದಾದಮೇಲೆ ನನಗೆ ಕೂತ್ಕೊಳ್ಳಿಕ್ಕಂತ ಸಿಗುವಂಥದ್ದು ಹೂ ಕಟ್ಟುವ ಟೈಮಲ್ಲಿ ಅಷ್ಟೇ. ಅದಾದಮೇಲೆ ನಾನು ಹೂ ಕಟ್ಟಿ ಆದಮೇಲೆ ನಾನು ಸ್ವಲ್ಪ ಹೊತ್ತಾದರೂ ನನಗೆ ರೆಸ್ಟ್ ಮಾಡಲೇಬೇಕು. ಹೋಗ್ತೀನಿ, ಮಲ್ಕೊಳ್ತೀನಿ. 10 ಗಂಟೆ ಅಷ್ಟೊತ್ತಿಗೆ ಹೂವಿದ್ದೆಲ್ಲ ಕೆಲಸ ಮುಗ್ದಿರುತ್ತೆ. ಆಮೇಲೆ ಅವರು ನಾನು ಯಾರಿಗೆ ಕೆಲಸಕ್ಕಂತ ಹೇಳಿ ಅಪಾಯಿಂಟ್ ಮಾಡಿದ್ದೀನಿ ನೋಡಿ, ಅವರಿರುವ ತನಕ ನಾನು ಸ್ವಲ್ಪ ಹೊತ್ತು ಬೆಡ್ಡಲ್ಲಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಕೆಲವೊಂದು ಸತಿ ನಿದ್ದೆ ಬರುತ್ತೆ ಜಾಸ್ತಿಯಾಗಿ. ಒಂದು 11 ಗಂಟೆಯಿಂದ 1 ಗಂಟೆ ಆ ಬಿಟ್ವೀನ್ ಏನಿದೆ ಆ ಟೈಮಲ್ಲಿ ಏನು ನಿದ್ದೆ ಬರುತ್ತೆ ಅದೊಂಥರ ನಿದ್ದೆ, ಒಳ್ಳೆ ನಿದ್ದೆ ಆದಾಗ. ಏನಂದರೆ ಇಡೀ ನೈಟ್ ಏನೋ ನಿದ್ದೆನೇ ಹೋಗಿಲ್ಲ ಅಂಥವ್ರು ಕೂಡ ಆ ಒಂದು ನಿದ್ದೆ ಸಿಕ್ಕಿದ್ರು ಸಾಕು ಅಂತ ಹೇಳ್ತಾರಲ್ಲ, ಆ ಟೈಪ್ ಸಿಗುತ್ತೆ, ಆ ಟೈಪ್ ಫೀಲ್ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಆ ಒಂದು ಟೈಮಲ್ಲಿ ಜಾಸ್ತಿ ಮಲ್ಕೊಳ್ತೀನಿ. ಒಂದು ವೇಳೆ ಆ ಟೈಮಲ್ಲಿ ಮಲ್ಗೋಲ್ಲ ಅಂದರೂ ಆಫ್ಟರ್ನೂನ್ ಊಟ ಎಲ್ಲ ಆದಮೇಲೆ, ನಂದೆಲ್ಲ ಊಟ ಎಲ್ಲ ಕೆಲಸ ಅದೆಲ್ಲ ಆದಮೇಲೆ ನಾನು ಹೋಗಿ ಮಲ್ಕೊಳ್ತೀನಿ. ಆವಾಗ ಒಂದು 3 ಗಂಟೆ ತನಕ ಅಥವಾ 4 ಗಂಟೆ, ಒಂದು ಜಾಸ್ತಿ ಅಂದರೆ 1-1.5 ಗಂಟೆ ಮಲ್ಕೊಳ್ತೀನಿ ಅಷ್ಟೇ. ಆಮೇಲೆ ಎದ್ದು ಇನ್ನು ಯಾರು ಮನೆಯಲ್ಲಿ ಜಾಸ್ತಿಯಾಗಿ ಯಾರಿಲ್ಲದಿದ್ದರೆ ಸ್ವಲ್ಪ ಹೂವಿನ ಗಿಡಕ್ಕೆ ನೀರು ಹಾಕೋದು ಮತ್ತು ಪಂಪ್ ಆನ್ ಮಾಡೋದು, ಇದರಲ್ಲಿ ಸ್ವಲ್ಪ ಕೆಲಸ ಇರುತ್ತೆ. ಅದು ಬಿಟ್ಟರೆ ನಮ್ಮ ಮನೆಯಲ್ಲೇ ಒಂದು ನಾಯಿ ಮರಿದೆ, ಕ್ಯಾಂಡು. ಇವಾಗ ಮರಿ ಎಲ್ಲ ಸ್ವಲ್ಪ ದೊಡ್ಡವಳಾಗಿದ್ದಾಳೆ. ಸೊ ಅವಳು ಸ್ವಲ್ಪ ಕೆಲಸ ಇರುತ್ತೆ, ಅವಳನ್ನು ಬಿಟ್ಟಿರ್ತೀನಿ. ಅವಳಿಗೆ ಸ್ವಲ್ಪ ಏನು ಪ್ಯಾಂಪರಿಂಗ್ ಮಾಡಲಿಕ್ಕಿರುತ್ತೆ. ಅವಳಿಗೊಂದು ಸಿಕ್ಕಾಪಟ್ಟೆ ಪ್ಯಾಂಪರಿಂಗ್ ಮಾಡಬೇಕು, ಅವಳು ಇಲ್ಲದಿದ್ದರೆ ಕೇಳಲ್ಲ. ಚಿಕ್ಕವಳಿಂದ ಪ್ಯಾಂಪರಿಂಗ್ ಮಾಡಿಸಿ ಎಲ್ಲ ಅಭ್ಯಾಸ ಆಗೋಗಿದೆ ಅವಳಿಗೆ. ಸೊ ಬಂದ ತಕ್ಷಣ ಮೈ ಮೇಲೆ ಹಾರ್ತಾಳೆ, ಬರ್ತಾಳೆ. ನಾನು ಜಾಸ್ತಿ ಕೂತ್ಕೊಳ್ತೀನಿ, ಹೊರಗಡೆ ಹೋಗಿ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳಿಗೆ ಸ್ವಲ್ಪ ಏನು ಪ್ಯಾಂಪರಿಂಗ್ ಎಲ್ಲ ಮಾಡಿ ಆಮೇಲೆ ಬರ್ತೀನಿ. ಸೊ ಹೀಗೆ ನನ್ನದು ರೊಟೀನ್ ಇರುತ್ತೆ ಜಾಸ್ತಿಯಾಗಿ. ಸೊ ಯಾಕೆ ಜಾಸ್ತಿ ಕೂತ್ಕೊಳ್ಬಾರ್ದು ಅಂದರೆ, ನಾವು ಜಾಸ್ತಿ ಕೂತ್ಕೊಂಡಷ್ಟು
ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅದು ಪ್ರಾಪರಾಗಿ ಆಗಲ್ಲ. ಇವಾಗಿನ ಟೈಮಲ್ಲಿ ಅಂತೂ ಪ್ರೆಗ್ನೆನ್ಸಿಯಲ್ಲಂತೂ ಆದಷ್ಟು ಅಂದರೆ ನಮ್ಮ ಹಾರ್ಟ್ ಆಗಿರ್ಬೋದು, ನಮ್ಮ ಬ್ರೈನ್ ಎಲ್ಲ ಎರಡೆರಡು ಪಟ್ಟು ಜಾಸ್ತಿನೇ ಕೆಲಸ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇವನ್ ನೈಟ್ ಟೈಮ್ ಕೂಡ ನೋಡಿ ನಮಗೆ ಜಾಸ್ತಿಯಾಗಿ ಯೂಶ್ವಲಾಗಿ ನನಗೆ ಬೇರೆಯವ್ರ ಬಗ್ಗೆ ನಾನೇನು ಹೇಳೋಕ್ಕೋಗಲ್ಲ. ನನಗೆ ಒಂದು ಸತಿ ಮಲ್ಕೊಂಡ್ರೆ ನೆಕ್ಸ್ಟ್ ಬೆಳಿಗ್ಗೆ ಎಲ್ಲರ ಮಾದ ತಕ್ಷಣವೇ ಹೇಳೋದು. ಅಲ್ಲಿ ತನಕ ಒಂಚೂರು ಎಚ್ಚರಿಕೆ ಅನ್ನೋದು ಆಗ್ತಿರಲಿಲ್ಲ. ಇವಾಗ ಮಧ್ಯೆ ಮಧ್ಯೆ ಎಚ್ಚರಿಕೆ ಆಗುತ್ತೆ, ವಾಶ್ರೂಮಿಗಂತ ಕೂಡ ಅಲ್ಲ, ಹಾಗಿದ್ರೂ ಎಚ್ಚರಿಕೆ ಆಗುತ್ತೆ. ಅಂದರೆ ಆ ಕಡೆ ಈ ಕಡೆ ಟರ್ನ್ ಮಾಡಬೇಕಾದ್ರೂ ಎಚ್ಚರಿಕೆ ಆಗುತ್ತೆ. ಅಂದರೆ ನಾವು ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀವಿ, ಮಗು ಇದೆ, ನಾವು ಒಟ್ರಾಶಿ ಹೇಗೆಗೋ ಮಲ್ಕೊಳ್ಬಾರ್ದು, ಸ್ವಲ್ಪ ಕೇರ್ ಮಾಡಬೇಕು ಅಂತ ಹೇಳಿ ಏನೋ ಆ ಒಂದು ಸೆನ್ಸೇಷನ್ ಇರುತ್ತೆ ತಲೆಯಲ್ಲಿ. ಆ ಒಂದು ಸೆನ್ಸ್ಗೋಸ್ಕರ ನಾವು ಸ್ವಲ್ಪ ಅಲರ್ಟ್ ಆಗಿರ್ತೀವಿ, ಹಾಗಾಗಿರಬೇಕು. ಸೊ ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಜಾಸ್ತಿಯಾಗಿ ನಾವು ಕೂತ್ಕೊಳ್ಬಾರ್ದು. ಕೂತ್ಕೊಂಡ ತಕ್ಷಣ ಬೆನ್ನೋವು ಅದು ಇದು ಬರುವಂಥದ್ದು ಕಾಮನ್. ನನಗಂತೂ ಸಿಕ್ಕಾಪಟ್ಟೆ ಬರುತ್ತೆ, ಬೆನ್ನೋವು ಬರುತ್ತೆ. ಅದಾದಮೇಲೆ ಹೊಟ್ಟೆ ಸ್ವಲ್ಪ ಕೆಳಗಡೆ, ಹೊಟ್ಟೆ ಹತ್ರ ಎಲ್ಲ ಸ್ವಲ್ಪ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೇಬೇಕು, ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಕಂಟಿನ್ಯೂ ಕೂತ್ಕೊಳ್ಳೋರಿಗೆ ಹೇಳ್ತಿರೋದು. ಇವಾಗ ನಾನು ಮನೇಲಿ ಇದ್ದೀನಿ, ಹೌಸ್ ವೈಫು, ಓಕೆ ಫೈನ್. ಇವಾಗ ವರ್ಕಿಂಗ್ ವುಮೆನ್ ಇರ್ತಾರೆ, ಅವರಿಗೆ ಆಪ್ಷನ್ ಇರೋದಿಲ್ವೇ, ಪಾಪ ಅವ್ರ ಕೆಲಸ ಅವ್ರಿಗೆ ಮಾಡಲೇಬೇಕು. ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ಅವರು ಜಾಸ್ತಿ ಒಂದು ಅರ್ಧ ಗಂಟೆಗೆ ಒಂದು ಸತಿ ಆದರೂ ಒಂದು ಏನೋ ನೀರು ತಗೊಂಡು ಬರೋದು ಅಥವಾ ಏನಾದರೂ ಹೀಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಸ್ವಲ್ಪ ವಾಕ್ ಮಾಡಿ ಬಂದು ಕೂತ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಯಾಕಂದರೆ ಇವಾಗ ಪ್ರೆಗ್ನೆಂಟ್ ಇದ್ದವರು ಡೆಫಿನೆಟ್ಲಿ ಅವ್ರ ವರ್ಕಿಂಗ್ ಪ್ಲೇಸಲ್ಲಿ ಹೇಳೇ ಇರ್ತಾರೆ ಅವ್ರು ಕನ್ಸೀವ್ ಇದ್ದಾರೆ ಅಂತ ಹೇಳಿ. ಸೊ ಒಂದು ಸ್ವಲ್ಪ ವಾಕ್ ಎಲ್ಲ ಮಾಡಿ ಬಂದು ಕೂತ್ಕೊಂಡ್ರೆ ಆದಷ್ಟು ಒಳ್ಳೆಯದು. ಮತ್ತು ಇವಾಗ ವರ್ಕಿಂಗ್ ಪ್ಲೇಸಲ್ಲಿ ಡೆಫಿನೆಟ್ಲಿ ಚೇರಲ್ಲಿ ಕೂತ್ಕೊಳ್ತಾರೆ, ಬ್ಯಾಕ್ ಸಪೋರ್ಟಿಗೆ ಒಂದು ಪಿಲ್ಲೋ ಅವರು ಆದಷ್ಟು ಇಟ್ಕೊಂಡಷ್ಟು ಒಳ್ಳೆಯದು. ಯಾಕಂದರೆ ಸ್ವಲ್ಪ ಬ್ಯಾಕಿಗೆ ಸಪೋರ್ಟ್ ಬೇಕಾಗಿರುತ್ತೆ. ಯಾಕಂದರೆ ಎಷ್ಟೇ ನಾವು ಹೊರ್ಕೊಂಡು ಕೂತ್ಕೊಂಡ್ರು ಕೂಡ ನಮಗೆ ಕಂಫರ್ಟೇಬಲ್ ಆಗಲ್ಲ. ಒಂದು ಸ್ವಲ್ಪ ಪಿಲ್ಲೋ ಎಲ್ಲ ಇಟ್ಟರೆ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ. ಅದಾದಮೇಲೆ ಲೆಗ್ಸ್ಗಳ ಮೂಮೆಂಟ್ಸ್ಗಳನ್ನು ಜಾಸ್ತಿ ಮಾಡ್ತಾಯಿರಿ. ಫಿಂಗರ್ಸ್ ಆಗಿರ್ಬೋದು, ಲೆಗ್ ಆಗಿರ್ಬೋದು, ಸ್ವಲ್ಪ ಟ್ಯಾಪ್ ಮಾಡೋದಾಗಿರ್ಬೋದು, ಫಿಂಗರ್ಸ್ಗಳನ್ನು ಸ್ವಲ್ಪ ಮೂಮೆಂಟ್ ಮಾಡುವಂಥದ್ದು, ಆ ರೀತಿ ಏನಾದರೂ ಸ್ವಲ್ಪ ಮಾಡ್ತಾ ಇರಬೇಕು. ಆಮೇಲೆ ಪದೇ ಪದೇ ಆದಷ್ಟು ಈ ಸಮ್ಮರ್ ಕಳೆಯೋ ತನಕ ಕೂಡ ಒಂದು ನೀರಂತೂ ಕಮ್ಮಿ ಮಾಡಬೇಡಿ, ಆದಷ್ಟು ನೀರು ಕುಡೀರಿ. ಯಾಕಂದರೆ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ನಮ್ಮ ಬಾಡಿ. ವರ್ಕಿಂಗ್ ಆಗಿರಲಿ ಅದು ಹೌಸ್ ವೈಫ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನೀರು ಆದಷ್ಟು ಕುಡೀರಿ. ನೀರಿನ ಅಂಶ ಇರುವಂಥ ವಸ್ತುಗಳನ್ನು ಜಾಸ್ತಿ ತಿನ್ನಿ, ಆದಷ್ಟು ಒಳ್ಳೆಯದು ಬಾಡಿಗೆ. ನಾನಂತೂ ಎಳ್ನೀರೊಂದು ತಪ್ಪಿಸಲ್ಲ, ದಿನಕ್ಕೊಂದಾದರೂ ಎಳ್ನೀರು ಕುಡಿತೀನಿ. ಕೆಲವರು ಹೇಳ್ತಾರೆ ಎಳ್ನೀರು ಒಳ್ಳೇದಲ್ಲ ಅಂತ, ನನಗೆ ಗೊತ್ತಿಲ್ಲ. ನಾನು ನನಗೆ ಗೊತ್ತಿರೋರ ಹತ್ರ ಕೇಳಿದಾಗ ನನಗೆ ಯಾರೂ ಎಳ್ನೀರು ಕೆಟ್ಟದು ಅಂತ ಹೇಳೇ ಇಲ್ಲ. ಎಲ್ಲರೂ ಹೇಳಿರೋದು ಎಳ್ನೀರು ಒಳ್ಳೆಯದು ಅಂತ ಹೇಳಿ. ಸೊ ಎಳ್ನೀರು ನಾನು ಕುಡಿತೀನಿ. ಅದಾದಮೇಲೆ ಆದಷ್ಟು ನೀರು ಕುಡಿತಾ ಇರ್ತೀನಿ ಪದೇ ಪದೇ. ಯಾಕಂದರೆ ನಮ್ಮ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತಲ್ಲ, ಸೊ ಹೈಡ್ರೇಟ್ ಆಗಿಡಲಿಕ್ಕೆ ಈವನ್ ಏನು ನಮ್ಮ ಬೇಬಿ ಏನು ಪ್ಲೇಸ್ ಇದೆ ನೋಡಿ, ಅದು ಮೂಮೆಂಟ್ ಮಾಡಲಿಕ್ಕೆ ಬೇಕಾದರೂ ಕೂಡ ನಮ್ಮ ಆ ಒಂದು ಗರ್ಭಚೀಲದೊಳಗಡೆ ನೀರು ಬೇಕೇ ಬೇಕು. ಹಾಗಾಗಿ ಆದಷ್ಟು ನಾವು ಹೈಡ್ರೇಟ್ ಆಗಿರಬೇಕು. ಸೊ ನಾವು ಹೈಡ್ರೇಟ್ ಆಗಿದ್ದೆ ಬೇಬಿ ಕೂಡ ಆರಾಮಾಗಿರುತ್ತೆ. ಸೊ ಹಾಗಾಗಿ ಅದಾದಮೇಲೆ ಜಾಸ್ತಿ ಅಂದರೆ ನಿಂತ್ಕೊಂಡ ಪೊಸಿಷನಲ್ಲಿ ಕೂಡ ಜಾಸ್ತಿ ಕೆಲಸ ಮಾಡಬಾರ್ದು. ಇವನ್ ಜಾಸ್ತಿ ಹೌಸ್ ವೈಫ್ಗಳು ಜಾಸ್ತಿಯಾಗಿ ಅಡುಗೆ ಕೋಣೆಯಲ್ಲಿ ಕೆಲಸ ಇದ್ದೇ ಇರುತ್ತೆ. ಕ್ಲೀನಿಂಗ್ ಇರ್ಬೋದು, ಕಟ್ಟಿಂಗ್ ಇರ್ಬೋದು, ಕುಕ್ಕಿಂಗ್ ಇರ್ಬೋದು, ಮಾಡಲೇಬೇಕಾಗುತ್ತೆ. ಕೆಲವರು ಕೆಲಸಕ್ಕೆ ಜನ ಇರ್ತಾರೆ, ಕೆಲವರಿಗೆ ಹೆಲ್ಪ್ ಮಾಡಲಿಕ್ಕೆ ಅತ್ತೆ ಮಾವ ಯಾರಾದ್ರು ಇರ್ತಾರೆ, ಅಥವಾ ಅಮ್ಮನ ಮನೆಗೆ ಹೋದರೆ ಅಮ್ಮ ಮಾಡ್ತಾರೆ. ಕೆಲವರಿಗೆ ಸಿಚುವೇಶನ್ಸ್ ಬೇರೆ ಇರುತ್ತೆ, ಆವಾಗ ಅವರು ಮಾಡಲೇಬೇಕಾದ ಸಿಚುವೇಶನಲ್ಲಿ ಮಾಡಲೇಬೇಕಾಗುತ್ತೆ. ಸೊ ಆವಾಗ ಏನು ಮಾಡಬೇಕಂದ್ರೆ ಒಂದು 10-15 ನಿಮಿಷಕ್ಕೊಂದು ಸತಿ ಆದರೂ ಒಂದು ಸ್ವಲ್ಪ ಬಂದು ಕೂತ್ಕೊಳ್ಳೋದು, ಅಥವಾ ಹೋಗಿ ಸ್ವಲ್ಪ ಅಡ್ಡ ಬೀಳೋದು, ಬೆಡ್ ಮೇಲೆ ಸ್ವಲ್ಪ ರೆಸ್ಟ್ ಮಾಡೋದು, ಈ ಥರ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಕಾಲು ಊತ ಬರುವಂಥದ್ದು, ಅಂದರೆ ಸ್ವೆಲ್ಲಿಂಗ್ ಆಗುವಂಥದ್ದು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಆದಷ್ಟು ನಿಂತ್ಕೊಂಡು ಕೂತ್ಕೊಂಡು ಮಾಡುವಂಥದ್ದನ್ನು ಕಮ್ಮಿ ಮಾಡಿ ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಸೊ ಹೀಗೆ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ. ಆಮೇಲೆ ಆಲ್ರೆಡಿ ಡಾಕ್ಟ್ರುಗಳೆಲ್ಲ ನಿಮಗೆ ಹೇಳಿರ್ತಾರೆ
3 ಮಂತ್ಸ್ ತನಕ ಜರ್ನಿ ಎಲ್ಲೂ ಜಾಸ್ತಿ ಹೋಗಬೇಡಿ ಅಂತ ಹೇಳಿ. ಆಫ್ಟರ್ 3 ಮಂತ್ಸ್ ಅಂದರೆ ಈ ಏನು ಇವಾಗ 4 to 6 ಮಂತ್ಸ್ ಏನು ಸೆಕೆಂಡ್ ಟ್ರೈಮೆಸ್ಟರ್ ಏನಿದೆ ಆ ಟೈಮಲ್ಲಿ ಸ್ವಲ್ಪ ಓಡಾಟ, ಸ್ವಲ್ಪ ಜಾಸ್ತಿನೂ ಅಲ್ಲ, ಓಡಾಟ ಇದ್ದರೆ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಸೊ ನಾನೊಂದು 3 ಮಂತ್ ತನಕ ಜಾಸ್ತಿ ನನ್ನ ಕಾರ್ ಬಿಟ್ಟರೆ ಬೇರೆ ಯಾವುದರಲ್ಲೂ ಓಡಾಡ್ತಿರ್ಲಿಲ್ಲ. ಆಫ್ಟರ್ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಇವಾಗ ಸ್ವಲ್ಪ ಆಟೋದಲ್ಲಿ ಅಂದರೆ ಏನು ಶಾಪಿಂಗ್ ಏನಾದರೂ ಮಾಡಲಿಕ್ಕೆ, ಏನಾದರೂ ಮನೆ ವಸ್ತು, ದಿನಸಿ ವಸ್ತು ಏನಾದ್ರು ತರಲಿಕ್ಕಿದ್ರೆ ಆಟೋ ಪ್ರಿಫರ್ ಮಾಡ್ತೀನಿ. ಅದು ವಾರಕ್ಕೊಂದು ಸತಿ ಮಾತ್ರ, ಜಾಸ್ತಿಯಾಗಿ ಏನು ಹೋಗಲ್ಲ ನಾನು, ಆದಷ್ಟು ಅವಾಯ್ಡ್ ಮಾಡ್ತೀನಿ. ವೀಕ್ಲಿ ಒನ್ಸ್ ಹೋಗಿ ಎಲ್ಲ ಬೇಕು ಎಲ್ಲ ತಗೊಂಡು ಬರ್ತೀನಿ ನಾನು. ಸೊ ಬೇರೆ ಎಲ್ಲ ವೆಹಿಕಲ್ಗಳಲ್ಲಿ ಹೋಗುವಂಥದ್ದು ಅವಾಯ್ಡ್ ಮಾಡ್ತೀನಿ. 2 ವೀಲರ್ ಅಷ್ಟೇ, ಏನಾದರೂ ಮಜಬೂರಿ ಇದ್ದರೆ ಹೋಗಲೇಬೇಕಾಗುತ್ತೆ, ಏನೋ ಆಪ್ಷನ್ ಇರೋದಿಲ್ಲ. ಆದರೆ ಆದಷ್ಟು ಕೇರ್ಫುಲ್ಲಾಗಿ ಹೋಗಿ, ಆದಷ್ಟು ಈ ರೋಡ್ಗಳು ಸರಿ ಇಲ್ಲದಾಗ ನೋಡ್ಕೊಂಡು ಹೋಗಿ, ಆದಷ್ಟು ಒಳ್ಳೆಯದು. ಮತ್ತು ಅದು ಬಿಟ್ಟರೆ ಅದೇ ಇಷ್ಟು ನಾನು ಹೇಳಬೇಕಾಗಿರುವಂಥ ವಿಷಯಗಳು. ಮತ್ತು ಬೇರೆ ಎಲ್ಲ ಕೆಲಸ ಭಾರ ಇತ್ತು ಅಂಥದ್ದು ಎಲ್ಲ ನಿಮಗೆ ಆಲ್ರೆಡಿ ಡಾಕ್ಟರ್ಸ್ಗಳು ಹೇಳಿರ್ತಾರೆ, ಅಥವಾ ನಿಮ್ಮ ಮನೆಯವರು ಯಾರಾದರೂ ಹೇಳಿರ್ತಾರೆ. ಭಾರ ಎತ್ತಲಿಕ್ಕೆ ಹೋಗಲೇಬಾರ್ದು, ಆದಷ್ಟು ಕಮ್ಮಿ ಮಾಡಿ. 1 kg 2 kg ಓಕೆ, ನಾನು ಅಷ್ಟು ಎತ್ತಬಾರ್ದು ಅಂತ ಹೇಳೋಕ್ಕಾಗಲ್ಲ. ಸೊ ಕೆಲವೊಂದು ಸತಿ ಏನಾದರೂ ಮಜಬೂರಿ ಬರುತ್ತೆ, ಮಾಡಲೇಬೇಕಾಗುತ್ತೆ. ಸೊ ಅದು ಓಕೆ. ಅದಕ್ಕಿಂತ ಜಾಸ್ತಿ ಏನಾದರೂ ಭಾರ ಇರುವಂಥ ವಸ್ತುಗಳನ್ನು, ಅಥವಾ ಇವಾಗ ಈ ಟ್ರೋಲಿ ಬ್ಯಾಗ್ಗಳು ಏನಿದೆ ಅದರಲ್ಲಿ ವಸ್ತುಗಳು ತುಂಬಿಸಿ ನಾನು ಅದರನ್ನು ಹೇಳ್ಕೊಂಡು ಹೋಗ್ತೀನಿ, ಅದರಲ್ಲಿ ಏನು ಪ್ರೆಷರ್ ಬೀಳಲ್ಲ ಅಂತೆಲ್ಲ ಏನೂ ಅಂದ್ಕೊಳ್ಬೇಡಿ, ಬಿದ್ದೇ ಬೀಳುತ್ತೆ. ಹೊಟ್ಟೆಗೆ ಪ್ರೆಷರ್ ಬೀಳುವಂಥ ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಆದಷ್ಟು ರೆಡ್ಯೂಸ್ ಮಾಡಿ. ಅದಾದಮೇಲೆ ಈ ಕೆಮಿಕಲ್, ಇವಾಗ ಕೆಲವರು ಹೌಸ್ ವೈಫ್ಗಳೇನಿದ್ದಾರೆ ಕೆಮಿಕಲ್ ಹಾಕಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಆದಷ್ಟು ಅಂದರೆ ಮಾಸ್ಕನ್ನು ಹಾಕಿ ಕವರ್ ಮಾಡಿ, ಯಾಕಂದರೆ ತುಂಬಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ, ಒಳ್ಳೆಯದಲ್ಲ. ನಾವು ಅದನ್ನು ಸ್ಮೆಲ್ ಮಾಡಿ ಅದು ನಮ್ಮ ಬಾಡಿಗೆ ಪ್ರಾಬ್ಲಮ್ ಕೊಡುತ್ತೆ. ಸೊ ಇವಾಗಂತೂ ಮಗು ಇರೋ ಹೊತ್ತಿಗೆ ನಾವು ಆದಷ್ಟು ಕೇರ್ಫುಲ್ಲಾಗಿರಬೇಕು. ಇವಾಗ ಕೆಲವರು ಸೀಮಂತ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ, ತುಂಬ ವರ್ಷ ಆಗಿದೆ ಪೇಂಟಿಂಗ್ ಎಲ್ಲ ಮಾಡಿಸಿ ಅಂತಿದ್ರೆ, ಪೇಂಟಿಂಗ್ ಮಾಡೋದಾದರೆ ನೀವು ಆದಷ್ಟು ಆ ಒಂದು ಏರಿಯಾದಿಂದ ದೂರನೇ ಇರಿ. ಆ ಒಂದು ಪೇಂಟಿಂಗ್ ಮುಗಿಯೋ ತನಕ ಆದಷ್ಟು ಪೇಂಟಿಂಗ್ ಮಾಡುವ ಪ್ಲೇಸಲ್ಲಿ ಇರಲಿಕ್ಕೆ ಹೋಗಬೇಡಿ, ಯಾಕಂದರೆ ಪೇಂಟ್ಗಳಲ್ಲೂ ಕೂಡ ಹೆವಿ ಕೆಮಿಕಲ್ಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಪೇಂಟ್ ಈ ಥರದ್ದೆಲ್ಲ ಸ್ಮೆಲ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಕೆಮಿಕಲ್ಸ್ಗಳು ನೀವು ಸ್ಮೆಲ್ ಮುಖಾಂತರ ನಿಮ್ಮ ಒಳಗಡೆ ಹೇಳ್ಕೊಳ್ತೀರ. ಸೊ ಹಾಗಾಗಿ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಇಂಥವುದೆಲ್ಲ. ಸೊ ಇಷ್ಟೇ. ಮತ್ತು ನಾನು ನಿಮ್ಮ ಜೊತೆ ಒಂದು ಶೇರ್ ಮಾಡಬೇಕಿತ್ತು. ಇವಾಗ ಪ್ರೆಗ್ನೆನ್ಸಿ ಆದಮೇಲೆ ಅಂತೂ ಸಿಕ್ಕಾಪಟ್ಟೆ ಮರುವು, ಯಾಕಂತೇಳಿ ಗೊತ್ತಿಲ್ಲ. ಯಾರಿಗಾದರೂ ಈ ಒಂದು ಸ್ಟೇಜಲ್ಲಿ ಗೋತ್ರು ಆಗಿದ್ದೀರಾ ಅಥವಾ ಆಗ್ತಿದ್ದೀರಾ, ಇಂಥವ್ರು ಯಾರಾದ್ರು ಇದ್ದರೆ ನಿಮಗೆ ಕಮೆಂಟ್ ಮಾಡಿ ಯಾವ ರೀಸನಿಗೋಸ್ಕರ ಅಂತ ಹೇಳಿ, ನಿಮಗೂ ಹೀಗೆ ಆಗ್ತಿದ್ಯಾ ಅಂತ ಹೇಳಿ. ಅದಾದಮೇಲೆ ತುಂಬಾ ಕನಸುಗಳು ಬೀಳುತ್ತೆ. ರಾತ್ರಿ ಹೊತ್ತು ಏನು ಮಲ್ಕೊಂಡಿರ್ತೀವಿ ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ, ಏನಂತಿಲ್ಲ, ನನಗೆ ಎಕ್ಸ್ಪೆಷಲಿ ನಾನ್ಸೆನ್ಸ್ ಅಂತಲೇ ಹೇಳ್ಬೋದು. ಒಂದೊಂದು ಸತಿ ಕನಸುಗಳು ಅದಕ್ಕೆ ಏನು ಅರ್ಥನೇ ಇರೋದಿಲ್ಲ. ಕೆಲವೊಂದು ಸತಿ ಏನೇನೋ ನಾನ್ಸೆನ್ಸ್ ಕನಸುಗಳು, ಕೆಲವೊಂದು ಸತಿ ಒಂಥರ ಭಯ ಬೀಳಿಸುವಂಥ ಕನಸುಗಳು, ಈ ಟೈಪಲ್ಲೆಲ್ಲ ಇರುತ್ತೆ. ಪ್ರೆಗ್ನೆನ್ಸಿ ಆದಮೇಲಂತೂ ನನಗೆ ಜಾಸ್ತಿ ಆಗಿದೆ, ಅದಕ್ಕಿಂತ ಮುಂಚೆ ಬಹಳ ಕಮ್ಮಿ ಇತ್ತು ನನಗೆ ಕನಸುಗಳೆಲ್ಲ ಬೀಳುವಂಥದ್ದು. ಇವಾಗಂತೂ ತುಂಬಾ ಜಾಸ್ತಿ ಆಗಿದೆ. ಯಾರಾದರೂ ಈ ಒಂದು 2 ವಿಷಯದ ಮೂಲಕ ಯಾರಾದರೂ ಗೋತ್ರು ಆಗಿದ್ದರೆ ಅಥವಾ ಆಗ್ತಿದ್ರೆ, ಅದು ಪ್ರೆಗ್ನೆನ್ಸಿ ಲೇಡಿ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮಗೇನಾದರೂ ರೀಸನ್ ಗೊತ್ತಿದ್ದರೆ ಕೂಡ ಹೇಳಿ, ಅಥವಾ ಯಾರಾದರೂ ಹೋಗ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ? ಸೊ ಇಷ್ಟೇ ಇವತ್ತಿನ ವಿಷಯ. ಈ ವಿಷಯಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ದಯವಿಟ್ಟು ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ. ಏನಾದರೂ ಒಂದು ಕಮೆಂಟ್ ಮಾಡಿ, ಖುಷಿ ಆಗುತ್ತೆ ನನಗೆ ಕೂಡ. ನಾನೇನು ಕಷ್ಟಪಟ್ಟು ಮಾಡ್ತೀನಿ ಈ ವಿಡಿಯೋಗಳನ್ನು, ನಿಮ್ಮ ಜೊತೆ ಏನು ಶೇರ್ ಮಾಡ್ತೀನಿ ನನ್ನ ಅನುಭವಗಳನ್ನು,
ಅದಕ್ಕೆ ಒಂದು ಏನು ಪ್ರತಿಫಲ ಸಿಕ್ಕಾಗೆ ಆಗುತ್ತೆ, ನನಗೆ ಒಂದು ಕೂಡ ರೆಸ್ಪಾನ್ಸ್ ಬರ್ತಿದ್ದಲ್ಲ ಅಂತೇಳಿ ಒಂದು ಖುಷಿ ಆಗುತ್ತೆ. ಸೊ ಆದಷ್ಟು ವ್ಯೂಸ್ ಬರಲಿ, ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ನಿಮ್ಮಿಂದ ಅಷ್ಟೇ ಬಯಸುವಂಥದ್ದು, ಬೇರೆ ಏನಿಲ್ಲ. ಅದೇ ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹಾಗೂ ನನ್ನ ಮಗು ಮೇಲೆ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.